ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಚಾಂದಿನಿ. ಇದೀಗ ಮುಖ್ಯಾಂಶಗಳು. ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಆಚರಣೆ. ಮಹಾಪುರುಷರ ಆದರ್ಶ ಪಾಲಿಸೋಕೆ ತೆಂಕಲಗೂಡು ಸ್ವಾಮೀಜಿ ಕರೆ. ಮಹಿಳೆಯಿಂದ ಮಾತ್ರ ಉಜ್ವಲ ಸಮಾಜ ಸಾಧ್ಯ. ನ್ಯಾಯಾಧೀಶೆ ಹೇಮಾವತಿ ಅಭಿಮತ. ಜಿಲ್ಲಾ ಪಂಚಾಯತ್ ನೌಕರರಿಗೆ ಸಂಬಳ ಇಲ್ಲ, ವಾಹನಗಳಿಗೆ ಡೀಸೆಲ್ ಇಲ್ಲ, ಶಾಸಕ ಎಚ್.ಡಿ. ರೇವಣ್ಣ ಆರೋಪ. ಹಾಸನದಲ್ಲಿ ಅಧರ್ಮ ನಾಶ ಮಾಡಿ ಧರ್ಮ ಸ್ಥಾಪನೆ ಮಾಡಲು ಜಗದ್ಗುರು ಶ್ರೀ ರೇಣುಕಾಚಾರ್ಯರು ಭೂಲೋಕದಲ್ಲಿ ಆವಿರ್ಭವಿಸಿದ್ರು ಎಂದು ಯಳಸೂರು ತೆಂಕಲಗೂಡು ಮಠಾಧೀಶ ಶ್ರೀ ಚನ್ನಸದೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು. ಹಾಸನದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜಿಲ್ಲಾಡಳಿತ ಮತ್ತು ಕನ್ನಡ ಹಾಗೆ ಸಂಸ್ಕೃತಿ ಇಲಾಖೆಯವರ ಸಹಯೋಗದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ತಮ್ಮ ಆಶೀರ್ವಚನದಲ್ಲಿ ಮಾತನಾಡಿದ ಸ್ವಾಮೀಜಿಯವರು ಯುಗ ಯುಗಗಳಲ್ಲಿ ಮನುಕುಲದ ಉದ್ಧಾರಕ್ಕಾಗಿ ಮಾನವರಲ್ಲಿ ಸಮಾನತೆ ಇರಬೇಕೆಂದು ಕಿವಿಮಾತನ್ನ ಹೇಳಿದರು. ಸಂವಿಧಾನ ಬಂದ ನಂತರದಲ್ಲೇ ಸ್ವಾತಂತ್ರ್ಯದ ಬಗ್ಗೆ, ಸಮಾನತೆ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಯುಗ ಯುಗಗಳಲ್ಲಿ ಮನುಕುಲದ ಉದ್ಧಾರಕ್ಕಾಗಿ ಮಾನವರಲ್ಲಿ ಸಮಾನತೆ ಇರಬೇಕು ಅಂತ ಪ್ರಪ್ರಥಮವಾಗಿ ದನಿ ಎತ್ತಿ ಜನರಲ್ಲಿ ಸಮಾನತೆಯ ಹರಿಕಾರರಾಗಿ ಬಂದಂಥವರು ಯಾರು ಅಂತ ಕೇಳಿದ್ರೆ ಅದು ಜಗದ್ಗುರು ರೇಣುಕಾಚಾರ್ಯರು. ನಾವೆಲ್ಲ ಕೇವಲ ಭಾವಚಿತ್ರದಲ್ಲಿ ನೋಡಿದ್ದೀವಿ. ಈಗ ನೋಡಿ, ಇವತ್ತು ಅವರ ಜಯಂತಿ ಯುಗಮಾನೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ನಮಗೆ ಸಾಕಷ್ಟು ಜನಕ್ಕೆ ಜಯಂತಿ ಅಂದ್ರೇನು, ಯುಗಮಾನೋತ್ಸವ ಅಂದ್ರೇನು ಅಂತ ಗೊತ್ತಿಲ್ಲ. ನಿಮ್ಮೆಲ್ಲರ ಜನ್ಮದಿನವನ್ನ ಏನಂತ ಕರಿತೀರಿ ನೀವು? ಬರ್ತ್ಡೇ ಅಂತ ಕರಿತೀವಿ, ನಾವು ಜನ್ಮದಿನ ಅಂತ ಕರಿತೀವಿ. ನಾವು ಯಾರ ಜನ್ಮ ಜಯಂತಿ ಅಂತ ಕರಿತೀವ? ಯಾಕೆ ಹೇಳಿ? ನಮ್ಮ ಹುಟ್ಟುದಬ್ಬನ ನಾವು ಬರ್ತ್ಡೇ ಅಂತ ಮಾತ್ರ ಕರಿತೀವಿ. ದೇವರು ಮಹಾಪುರುಷರ ಅದಮ್ಯ ಚೇತನರ ಜನ್ಮದಿನವನ್ನ ನಾವು ಜಯಂತಿ ಅಂತ ಕರಿತೀವಿ. ಯಾಕೆ? ಡಿವೈಎಸ್ಪಿ ಮುರಳೀಧರ್ ಮಾತನಾಡಿ, ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿಗೆ ಈ ಜನರನ್ನ ನೋಡಿದ್ರೆ ಒಂದು ರೀತಿ ನಿರುತ್ಸಾಹ ಎಂಬಂತೆ ಕಾಣುತ್ತದೆ. ಯಾವುದೇ ಕಾರ್ಯಕ್ರಮಗಳು ನಡೆಸಿದ್ರೆ ಜನ ಹೆಚ್ಚು ಸೇರಿಸಲು ಆಯೋಜಕರಿಗೆ ಕೋರಬೇಕು ಅಂತ ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಕೇಳ್ಕೊಳ್ತೇನೆ ಅಂತ ಹೇಳಿದರು. ಇದೊಂಥರ ನಿರುತ್ಸಾಹ ತೋರಿಸಿದ ಹೇಗೆ ಕಾಣ್ತಾ ಇದೆ ನನಗೆ. ಜಿಲ್ಲೆಯಲ್ಲಿ ಇದ್ರೂ ಸಹ ಇಲ್ಲಿ ನೆರೆದಿರೋರು ಭಾರಿ ಕಡಿಮೆ ಇದ್ದಾರೆ. ಅದರಿಂದ ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರಿಗೆ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ, ಯಾವುದೇ ಕಾರ್ಯಕ್ರಮಗಳು ನಡೆಸಿದ್ರೂ ಸಹ ಸ್ವಲ್ಪ ಜನ ಜಾಸ್ತಿ ಸೇರಿಸೋದಕ್ಕೆ ಅವರ ಆಯೋಜಕರಿಗೆ. ಅಖಿಲ ಭಾರತ ವೀರಶೈವ ಮಹಾಸಭಾದ ಜಿಲ್ಲಾಧ್ಯಕ್ಷ ನವಿಲೆ ಪರಮೇಶ್ ಮಾತನಾಡಿ, ರೇಣುಕಾಚಾರ್ಯರು ಮಾನವ ಕುಲಕ್ಕೆ ಧರ್ಮವನ್ನು ಸಾರುತ್ತಾ ಬಂದರು. ಧರ್ಮದಲ್ಲಿ ಶಾಂತಿ ಒಳ್ಳೆಯದಾಗುತ್ತೆ ಎಂಬುದನ್ನು ಬೋಧನೆ ಮಾಡಲಾಗ್ತಿದ್ದು ಅದನ್ನು ಪಾಲಿಸಿಕೊಂಡು ಹೋಗಬೇಕು ಅಂತ ತಿಳಿಸಿದರು. ಇನ್ನೂ ಕಡಿಮೆ ಆಗ್ತಾಯಿದ್ರು, ಸದ್ಯ ಅವರೆಲ್ಲ ಬಂದಿಲ್ಲ. ಆದರೆ ರೇಣುಕಾಚಾರ್ಯರು ಈ ಮಾನವ ಕುಲಕ್ಕೆ ಧರ್ಮವನ್ನು ಸಾರ್ತಾ ಬಂದಂಥವರು. ಎಲ್ಲ ನಮ್ಮ ಪಂಚಪೀಠಗಳಲ್ಲಿ ಧರ್ಮ ಪ್ರಚಾರಕ್ಕೆ ಒತ್ತು ಕೊಟ್ಟು ಧರ್ಮದಿಂದಲೇ ಶಾಂತಿ, ಧರ್ಮದಿಂದಲೇ ನಮಗೆ ಒಳ್ಳೆಯದಾಗುತ್ತೆ, ಧರ್ಮದಾರಿಯಲ್ಲೇ ನಡಿಬೇಕು ಅನ್ನೋ ಒಂದು ಪ್ರಚಾರವನ್ನು ಮಾಡ್ತಾ ಬಂದಿರತಕ್ಕಂಥ ನಮ್ಮ ಪಂಚಪೀಠಾಧೀಶರು, ಇವತ್ತಿನ ಎಲ್ಲ ಮಠಾಧೀಶರು ಇವತ್ತು ನಮಗೆ ಒಳ್ಳೆಯ ಆಶೋತ್ತರಗಳು, ಒಳ್ಳೆ ದಾರಿಯಲ್ಲಿ ನಡೀರಿ, ಸನ್ಮಾರ್ಗದಲ್ಲಿ ನಡೀರಿ ಅಂತೇಳಿ ಬೋಧನೆ ಮಾಡ್ತಾ ಇದ್ದಾರೆ. ಅದನ್ನು ನಾವೆಲ್ಲ ಪಾಲಿಸ್ಕೊಂಡು ಹೋಗಬೇಕು. ಯಾವುದೇ ಕಾರಣಕ್ಕೂ ನಾವು ಕೆಟ್ಟ ದಾರಿಗೆ ಹೋಗ್ದಂಗೆ ಎಲ್ಲರೂ ನಮ್ಮ ಧರ್ಮದ ಹಾದಿಲೇ ಹೋದರೆ. ಈ ಕಾರ್ಯಕ್ರಮದಲ್ಲಿ ದೊಡ್ಡಗದವನಹಳ್ಳಿಯ ವೇಡಿಎ ದೇವರಾಜ ಶಾಸ್ತ್ರಿ, ಕರ್ನಾಟಕ ರಾಜ್ಯ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಬಿಪಿ ಕೃಷ್ಣೇಗೌಡ, ಗೌರವಾಧ್ಯಕ್ಷ ಇ ಕೃಷ್ಣೇಗೌಡ, ತಹಶೀಲ್ದಾರ್ ಉಲಿವಾಲ ಮೋಹನ್ ಕುಮಾರ್, ಡಿವೈಎಸ್ಪಿ ಮುರಳೀಧರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹಾಸನದಲ್ಲಿ ಮಹಿಳೆಯು ಸಂಸಾರವನ್ನ ಉಜ್ವಲಗೊಳಿಸಿದ್ರೆ ಮಾತ್ರ ಸಮಾಜದ ಏಳಿಗೆ ಸಾಧ್ಯ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಹೇಮಾವತಿ ಹೇಳಿದರು. ಹಾಸನದ ಎಂಜಿ ರಸ್ತೆ ಬಳಿ ಇರುವ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕುವೆಂಪು ಸಭಾಂಗಣದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ವಕೀಲರ ಸಂಘ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕಾನೂನು ಅರಿವು ನೆರವು ಸಮಿತಿ, ಮಾನವ ಹಕ್ಕುಗಳ ಸಮಿತಿ, ರಾಜ್ಯಶಾಸ್ತ್ರ ವಿಭಾಗ ಮತ್ತು ಐಕ್ಯುಎಸಿ ಕಾಲೇಜು ಇವರ ಸಂಯುಕ್ತಾಶ್ರಯದಲ್ಲಿ ಬುಧವಾರ ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ಆಸಿಡ್ ದಾಳಿಗೆ ಒಳಗಾದ ಸಂತ್ರಸ್ತರಿಗೆ ಕಾನೂನು ಸೇವೆಗಳು ಯೋಜನೆ 2016 ಕುರಿತು ಕಾನೂನು ಅರಿವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಈ ದಿನಾಚರಣೆಯಲ್ಲಿ ವಿಶೇಷವಾದ ಉಡುಗೆ ತೊಡುಗೆ ಹಾಕೊಂಡು ಆಚರಿಸುವ ದಿನಾಚರಣೆಯಲ್ಲ, ಹೆಣ್ಣು ಮಕ್ಕಳು ಸಮಾಜಕ್ಕೆ ಯಾವ ರೀತಿ ಕೊಡುಗೆಯನ್ನು ಕೊಡಬೇಕು ಎನ್ನುವ ಬಗ್ಗೆ ಎಚ್ಚರಿಸುವ ದಿನಾಚರಣೆ ಇದಾಗಿದೆ ಅಂತ ಹೇಳಿದರು. ಈ ದಿನಾಚರಣೆ ನಾವು ವಿಶೇಷವಾಗಿ ಉಡುಗೆ ತೊಡುಗೆಗಳನ್ನು ತೊಡ್ಕೊಂಡು ಬಂದು ಆಚರಿಸುವಂಥ ದಿನಾಚರಣೆ ಅಲ್ಲ.
ಹೆಣ್ಣು ಮಕ್ಕಳ ಜವಾಬ್ದಾರಿಗಳೇನು, ಹೆಣ್ಣು ಮಕ್ಕಳ ಸಮಾಜಕ್ಕೆ ಯಾವ ರೀತಿ ಕೊಡುಗೆ ಕೊಡಬೇಕು ಅನ್ನೋದನ್ನು ಎಚ್ಚರಿಸುವ ಒಂದು ದಿನಾಚರಣೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದರೆ ಒಂದು ಪುರುಷನ ಅಭಿವೃದ್ಧಿಯಿಂದ ಹೆಣ್ಣು ಮಗಳಿದ್ದಾಳೆ ಅಂತೇಳಿ ಹೇಳ್ತಾರೆ. ಆ ರೀತಿ ಹೇಳಬೇಕಾಗಿದ್ರೆ ನಮ್ಮ ಜವಾಬ್ದಾರಿಗಳು ಎಷ್ಟಿದೆ ಅನ್ನೋದು ತಿಳ್ಕೋಬೇಕು ನಾವು. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ತುಂಬ ಜಾಸ್ತಿ ಆಗ್ತಿದೆ. ಯಾವ ಕಾರಣಕ್ಕೋಸ್ಕರ ಅಂತೇಳಿ ವಿಚಾರ ಮಾಡಿದರೆ ಯಾರಾದರೂ ಹೇಳ್ತೀರಾ ಯಾವ ಕಾರಣಕ್ಕೋಸ್ಕರ ಜಾಸ್ತಿ ಆಗಿದೆ ಅನ್ನೋದಕ್ಕೆ? ಏನೇ ಆನ್ಸರ್? ಸುಸಂಸ್ಕೃತೆ ಕಡಿಮೆ ಆಗ್ತಿದೆ. ಹೆಣ್ಣು ಮಕ್ಕಳು ನಾವು ಜಾಸ್ತಿ ಆಗಿ ಸಾರ್ವಜನಿಕ ವಲಯಗಳಲ್ಲಿ ತೊಡಗಿಸ್ಕೊಳ್ತಾ ಇದ್ದೀವಿ. ನಮ್ಮ ಕುಟುಂಬದ ಮೇಲೆ ನಿಗಾ ಕಡಿಮೆ ಆಗ್ತಿದೆ. ಮಕ್ಕಳು ಏನು ಮಾಡ್ತಿದ್ದಾರೆ ಅನ್ನೋದನ್ನು ತಿಳಿದುಕೊಳ್ಳುವಷ್ಟು ಸಮಯ ಇಲ್ಲ, ತಾಳ್ಮೆ ಇರಲ್ಲ. ನಾವು ಬೆಳಿಬೇಕು ಅನ್ನೋದು ಒಂದೇ ವಿಚಾರ ಬಂದಾಗ ಸಂಸಾರದ ಕಡೆ ಗಮನ ಕೊಟ್ಟಿಲ್ಲ ಅಂತೇಳಿದರೆ ಯಾವತ್ತೂ ಸಮಾಜ ಏಳಿಗೆ ಆಗಲ್ಲ. ಒಂದು ಕುಟುಂಬ ಏಳಿಗೆ ಆದರೆ ಮಾತ್ರ ಸಮಾಜ ಏಳಿಗೆ ಆಗ್ತದೆ. ನಿಮಗೂ ಗೊತ್ತಿರ್ಬೋದು, ಇಲ್ಲಿ ಹೆಣ್ಣು ಮಕ್ಕಳು ಎಷ್ಟು ಜನ ಇದ್ದೀರಾ, ಅವ್ರ ಮನೇಲಿ ಗಂಡು ಮಕ್ಕಳು ಇರ್ತಾರೆ. ಕೆಲವೊಂದು ಕಡೆ ಗಂಡು ಮಕ್ಕಳಿಗೆ ಎಷ್ಟು ಪ್ರಾಶಸ್ತ್ಯ ಕೊಡ್ತಾರೆ, ಹೆಣ್ಣು ಮಕ್ಕಳಿಗೆ ಎಷ್ಟು ಕೊಡಲ್ಲ. ಅಲ್ಲಿ ಪ್ರಾರಂಭ ಆಗ್ತದೆ ಸಮಸ್ಯೆಗಳು, ಅಲ್ಲಿ ಪ್ರಾರಂಭ ಆಗೋದು. ಗಂಡು ಮಕ್ಕಳನ್ನು ಮೇಲಕ್ಕೆ ಇಟ್ಟಾಗ ಈ ಕಾರ್ಯಕ್ರಮದಲ್ಲಿ ಮಾಸಾ ಪ್ರದಾ ಕಾಲೇಜಿನ ಪ್ರಾಂಶುಪಾಲೆ ಡಾಕ್ಟರ್ ಕೆಜಿ ಕವಿತಾ, ಹಿರಿಯ ಸಿವಿಲ್ ನ್ಯಾಯಾಧೀಶೆ ಜಿಕೆ ದಾಕ್ಷಾಯಿಣಿ, ವಕೀಲರ ಸಂಘದ ಅಧ್ಯಕ್ಷ ಡಿಟಿ ಪ್ರಸನ್ನ, ಕಾಲೇಜಿನ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿನಿಯರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹಾಸನದಲ್ಲಿ ಜಿಲ್ಲಾ ಪಂಚಾಯತ್ ಅನುದಾನದ ಬಿಲ್ಲುಗಳು ಪಾವತಿಯಾಗದೆ ಉಳಿದಿದ್ದು, ವಿವಿಧ ಇಲಾಖೆಗಳ ನೌಕರರಿಗೆ ಸಂಬಳ ಮತ್ತು ಸರ್ಕಾರಿ ವಾಹನಗಳಿಗೆ ಡೀಸೆಲ್ ಪಾವತಿಯಾಗಿಲ್ಲ ಎಂದು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಆರೋಪಿಸಿದ್ದಾರೆ. ಹಾಸನದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಹಾಸನದ ಎಲ್ಲ ಇಲಾಖೆಗಳ ಬಿಲ್ ಪಾವತಿ ನಿಲ್ಲಿಸಿದೆ. ಟ್ರೆಜರಿ ಲಾಕ್ ಆಗಿದ್ದು ಅಧಿಕಾರಿಗಳಿಗೆ 3 ತಿಂಗಳಿಂದ ಸಂಬಳ ಇಲ್ಲ. ಜಿಲ್ಲೆಯ 63 ಇಲಾಖೆಗಳ ಅನುದಾನ ಬಿಡುಗಡೆ ಆಗದೆ 326 ಕೋಟಿ ಬಾಕಿಯಾಗಿದೆ. ಸರ್ಕಾರ ಸಾರ್ವಜನಿಕರ ತೆರಿಗೆ ಹಣದಿಂದ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ 16 ಕೋಟಿ ವೆಚ್ಚ ಮಾಡುತ್ತಿದೆ ಅಂತ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಆರೋಪಿಸಿದರು. 2024-25ನೇ ಸಾಲಿನ ಸ್ಥಳೀಯ ಸಂಸ್ಥೆ ಜಿಲ್ಲಾ ಪಂಚಾಯತ್ ವತಿಯಿಂದ ಅನುಮೋದನೆಗೆ ಬಿಡುಗಡೆಯಾದ ಅನುದಾನದ ಬಿಲ್ಲುಗಳು ಖಜಾನೆಯಿಂದ ಪಾವತಿಯಾಗಿಲ್ಲ. ಮೇಲು ಸೇತುವೆಗೆ ಅನುದಾನ ತರುವಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಮತ್ತು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿಯವರ ಶ್ರಮವಿದೆ. ರಾಜ್ಯದ ಬಜೆಟ್ಗೂ ಮೊದಲೇ ಕಾಮಗಾರಿಗೆ ಹಣ ಕೊಡಬೇಕಂತ ಧ್ವನಿ ಎತ್ತಿದ ಪರಿಣಾಮ ಅನುದಾನ ಬಿಡುಗಡೆಯಾಗ್ತಿದೆ. ಬಜೆಟ್ ಬಗ್ಗೆ ಸತ್ಯದ ಮಾತು ಯಾರೂ ಹೇಳಲ್ಲ. ಹಾಸನ ರೈಲ್ವೆ ಮೇಲ್ಸೇತುವೆ ಅನುದಾನಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರ ಶ್ರಮ ಇದೆ. ಕೇಂದ್ರಕ್ಕೆ ಪತ್ರ ಬರೆದ ಬಳಿಕವೇ ಹಣ ಬಿಡುಗಡೆ ಆದದ್ದು. ಆದರೆ ಬಜೆಟ್ನಲ್ಲಿ ಈ ಪ್ರಸ್ತಾಪವೇ ಇಲ್ಲ ಅಂತ ಸಂಸದ ಶ್ರೇಯಸ್ ಪಟೇಲ್ ವಿರುದ್ಧ ಟಾಂಗ್ ನೀಡಿದರು. 2 ತಿಂಗಳಿಂದ ಡೀಸೆಲ್ ಬಿಲ್ ಕಾಪಿ ಕೊಟ್ಟು ನಾವೆಲ್ಲ ಕೊಡೋ ಸುಮ್ಮನೆ ಹೇಳ್ತೀರಿ ಅಂತೀರಿ. ಯಾರು ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ. 63 ಇಲಾಖೆ ಕೆಲಸಿದ್ರು ಕೂಡ ಬೇಡ. 63 ಇಲಾಖೆ ಕೊಡೋದು. 63 ಇಲಾಖೆ ಇದೆ. 326 ಕೋಟಿ 2-3 ತಿಂಗಳಿಂದ ಟ್ರೆಜರಿ ಬ್ಯಾನ್. ಗೊತ್ತಾಯ್ತಾ? 63 ಇಲಾಖೆದು 326 ಕೋಟಿ ಅಲ್ಲ. ಅವ್ರು ಹೇಳೋದು ಇನ್ನೂ ಈಚೆ ಎಷ್ಟು ಬಂದು ಗೊತ್ತಿಲ್ಲ. ಅವರೇ ಕೊಟ್ಟಿರೋದು, ನಾನು ಕೊಟ್ಟಿರೋದಲ್ಲ. 326 ಕೋಟಿ. ಅದು ನಾನು ಮೊನ್ನೆಯಿಂದ ಹೋದ್ನಲ್ಲ ಸರ್, ಪ್ರಶ್ನೆ ಇಸ್ಕೊಂಡು ಹೋದ್ಮೇಲೆ ಕೆಲವರು 3 ತಿಂಗಳಿಂದ ಕೆಲವು ಅಧಿಕಾರಿಗಳಿಗೆ ಸಂಬಳ ಇಲ್ಲ. ಡೀಸೆಲ್ ಹಾಕ್ಸೋದು ದುಡ್ಡು, ಅವ್ರ ಗಾಡಿಗಳಿಗೆ ಡೀಸೆಲ್ ಹಾಕ್ಸೋದು ದುಡ್ಡಿಲ್ಲ. 3 ತಿಂಗಳಾಯ್ತು ಸಂಬಳ ಕೊಟ್ಟು. ಅಧಿಕಾರಿಗಳ ಸಂಬಳ ಅದನ್ನು ಗ್ಯಾರಂಟಿ ತಗೊಂಡ್ರು ಯಾಕೆ ತಗೊಂಡ್ರು ಗೊತ್ತಿಲ್ಲ ಸರ್. ಇದು ನಾನು ಹೇಳೋದು, ಇದು ಹಾಸನ ಜಿಲ್ಲೆ ಒಂದು ಅನಾಥ ಅಂತ ತಿಳ್ಕೊಂಡು. ಬೇರೆ ಜಿಲ್ಲೆ ಎಲ್ಲ ಟ್ರೆಜರಿ ಓಪನ್ ಆಯ್ತು, ನಮ್ಮ ಜಿಲ್ಲೆ ಟ್ರೆಜರಿ ಓಪನ್ ಮಾಡಿಲ್ಲ ಅಂತ ಒಮ್ಮೆ ಕೇಳಿದ್ರೆ ಡಿಸ್ಟ್ರಿಕ್ಟ್ ಟ್ರೆಜರಿ ನಾನು ಏನ್ ಮಾಡಿ ಸರ್? 2,000 ಬಿಲ್ಗಳು, ಒಂದಲ್ಲ 2 ಸಲ 2,000 ಬಿಲ್ಲು. 63 ಇಲಾಖೆ. ಗೊತ್ತಾಯ್ತು ಸರ್? 300 ಇದು ಮೊನ್ನೆ ಲೆಟರ್ ಬರೆದಿರೋದು ಅವ್ರಿಗೆ. ನಾನು ಗಲಾಟೆ ಮಾಡಿದ್ಮೇಲೆ ಎಲ್ಲಿ ಕಳಿಸೆ ಅಂದ್ರೆ ಇವ್ರು CS ಬರ್ಲಿಲ್ಲ, ಇವರು ಇಲ್ಲ, CC ಬರ್ಲಿಲ್ಲ. 11ನೇ ತಾರೀಕು ಆಯ್ತಾ?
ಎಷ್ಟನೇ ತಾರೀಕು ಲೆಟರ್ ಬರೆದ್ರು ನಾನು ಮೊನ್ನೆ ಗಲಾಟೆ ಮಾಡಿದ್ಮೇಲೆ ಡೇಟ್ ಹಾಕಿ ಬರೆದ್ರು ಈಗ ಹಾಸನದಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೂ ಹಾಸನ ಒಬೆಸಿಟಿ ಮತ್ತು ಡಯಾಬಿಟಿಸ್ ವೆಲ್ನೆಸ್ ಸೆಂಟರ್ ಸಹಯೋಗದಲ್ಲಿ ವಾಕ್ಥಾನ್ ಹಾಗೂ ಉಚಿತ ರಕ್ತ ಮತ್ತು ಬಿಪಿ ಪರೀಕ್ಷೆ ಕಾರ್ಯಕ್ರಮ ನಡೆಯಿತು. ಹಾಸನದಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಾದೇಶಿಕ ಮುಖ್ಯಸ್ಥ ಅರುಣ್ ಕುಲಕರ್ಣಿ ಮಾತನಾಡಿ, ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವತಿಯಿಂದ ಹೆಲ್ತ್ ಕ್ಯಾಂಪ್ ಮತ್ತು ವಾಕ್ಥಾನ್ ಕಾರ್ಯಕ್ರಮ ನಡೆಸಲಾಗುತ್ತದೆ. ನಗರದ ಜಿಲ್ಲಾ ಕ್ರೀಡಾಂಗಣದಿಂದ ಹೊರಟ ವಾಕ್ಥಾನ್ ನಡಿಗೆ ನಗರದ ಪ್ರಮುಖ ರಸ್ತೆಯಾಗಿ ಸಾಗಿ ಜಾಗೃತಿಯನ್ನ ಮೂಡಿಸಿದರು. ಸಾರ್ವಜನಿಕರು ಇದರ ಸದುಪಯೋಗ ಪಡೆಯುತ್ತಿದ್ದಾರೆ ಅಂತ ಹೇಳಿದರು. ಜನರಿಗೆ ಜಾಗೃತಿ ಮೂಡಿಸಲು ನಡಿಗೆಯನ್ನ ಹಮ್ಮಿಕೊಳ್ಳಲಾಗಿದೆ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತದಲ್ಲಿ ಒಂದು ಸದೃಢ ಬ್ಯಾಂಕ್ ಆಗಿದ್ದು ದೇಶದಲ್ಲೇ 5ನೇ ದೊಡ್ಡ ಬ್ಯಾಂಕ್ ಆಗಿದೆ ಅಂತ ಹೇಳಿದರು. ಶುಭ ಮುಂಜಾನೆ ಎಲ್ಲರಿಗೂ. ಇವತ್ತಿನ ದಿನ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಪರವಾಗಿ ಹಾಗೂ ಮಕ್ಕಳ ಮಹಿಳಾ ದಿನಾಚರಣೆ ವಿಶ್ವ ಮಹಿಳಾ ದಿನಾಚರಣೆ ಪರವಾಗಿ ಇವತ್ತು ನಮ್ಮ ಯೂನಿಯನ್ ಬ್ಯಾಂಕ್ ವತಿಯಿಂದ ಈ ಒಂದು ಹೆಲ್ತ್ ಕ್ಯಾಂಪ್ ಮತ್ತು ವಾಕಾಥಾನ್ ಅನ್ನು ನಿಗದಿ ಮಾಡಲಾಗಿದೆ. ಹೆಲ್ತ್ ಕ್ಯಾಂಪ್ ಅಂದರೆ ನಾವು ಕಸ್ಟಮರ್ಗೋಸ್ಕರ ಮಾಡಿದ್ದೇವೆ, ಸ್ಟಾಫಿಗಲ್ಲ. ಕಸ್ಟಮರ್ ಇಲ್ಲಿ ಜಾಸ್ತಿ ಜನ ವಾಕಿಂಗ್ ಬರ್ತಾರೆ ಅಂತೇಳಿ ಇಲ್ಲಿ ಸ್ಟೇಡಿಯಂ ಅಲ್ಲಿ ಆರ್ಗನೈಸ್ ಮಾಡಿದ್ದೇವೆ. ಆದ ಕಾರಣ ಸಾರ್ವಜನಿಕರು ಇದರ ಫಲವನ್ನು ಪಡೆಯಲಿದ್ದಾರೆ ಅಂತ ನನ್ನ ನಂಬಿಕೆ ಇದೆ. ಇದೊಂದು 2 hours ಇಲ್ಲಿ ಕ್ಯಾಂಪ್ ಇರುತ್ತೆ. ಈ ಸಂದರ್ಭದಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಮ್ಯಾನೇಜರ್ ರಾಜೇಶ್ ಸಿ, ಅರುಣ್ ಕುಮಾರ್, ಯೂನಿಯನ್ ಬ್ಯಾಂಕ್ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷ ಜಿಟಿ ಲೋಕೇಶ್ ಇತರರು ಉಪಸ್ಥಿತರಿದ್ದರು. ಸಂಘದ ಸಾಲಕ್ಕೆ ಹೆದರಿ ಮಹಿಳೆಯೊಬ್ಬರು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಆಲೂರಿನ ಹಳ್ಳಿಯೂರು ಗ್ರಾಮದಲ್ಲಿ ನಡೆದಿದೆ. ಸ್ವಸಹಾಯ ಗುಂಪು ಹಾಗೂ ಮೈಕ್ರೋ ಫೈನಾನ್ಸ್ಗಳಲ್ಲಿ ತೆಗೆದುಕೊಂಡಿದ್ದ ಸಾಲದಿಂದಾಗಿ ಬೇಸತ್ತ ಕೆಂಚಮ್ಮ 50 ವರ್ಷ ನೇಣನ್ನ ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸುಮಾರು 7-8 ಮೈಕ್ರೋ ಫೈನಾನ್ಸ್ಗಳಲ್ಲಿ ಸಾಲ ತೆಗೆದುಕೊಂಡಿದ್ರು. ದಿನ ಬೆಳಗಾದ್ರೆ BSESF ಮತ್ತು ಮೈಕ್ರೋ ಫೈನಾನ್ಸ್ ರವರು ಅವರ ಮನೆ ಬಾಗಿಲಿಗೆ ಬಂದು ಕಿರುಕುಳ ನೀಡುತ್ತಿದ್ದ ಹಿನ್ನೆಲೆಯಲ್ಲಿ ಇಂದು ಸಂಘಕ್ಕೆ ಹಣ ಕಟ್ಟಬೇಕಾಗಿ ಬಂದಿದ್ದರಿಂದ ಹಣ ಇಲ್ಲದ ಕಾರಣ ಮಾನಕ್ಕೆ ಅಂಜಿದ ಮಹಿಳೆ ನೇಣನ್ನ ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸ್ಥಳಕ್ಕೆ ಆಲೂರು ಪೊಲೀಸ್ ಠಾಣೆಯ ಅಧಿಕಾರಿಗಳು ಭೇಟಿಯನ್ನು ನೀಡಿ ದೂರನ್ನು ದಾಖಲಿಸಿಕೊಂಡು ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಆಲೂರು ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಲಾಗಿದೆ. ಇವತ್ತು ಬಂದಿದ್ದಾರೆ ಯಾವ ಸಂಘದವರು? ಎಷ್ಟು ಕಟ್ಟಬೇಕಾಯ್ತು ಕಂತು? 3,310 ರೂಪಾಯಿ BSS ಸಂಘ ಕಟ್ಟಬೇಕಾಗಿತ್ತು. ಇದಕ್ಕೆ 5,000 ಕಟ್ಟಬೇಕಾಗಿತ್ತು. ಏನಂದ್ರೆ ಅವ್ರು ಬಂದು ಈ ಸಂಘದವರು ESF ಸಂಘದವ್ರು ಏನು ಮಾತಾಡಲಿಲ್ಲ. ಅವ್ರು ಸುಮ್ಮನೆ ಹೋದ್ರು, ಟೈಮ್ ತಗೊಳ್ಳಿ ನಿಧಾನಕ್ಕೆ ಕಟ್ಟಿ ಅಂತ ಅವ್ರು ಏನು ಮಾತಾಡಲಿಲ್ಲ. ಇವರು 15 ದಿವಸ ಸಂಘದವರು, ಅದೇ BSS ಸಂಘದವರು ಭಾಳ ಹಿಂಸೆ ಕೊಟ್ಟರು. ಅವಳು ಕೆಲಸಕ್ಕೆ ಹೋಗ್ತಿದ್ದಾಳೆ ಅಂತಲೂ ಗಾಡಿ ಎಲ್ಲನೂ ಅಡ್ಡಾಕ್ಯಂದು ಅಲ್ಲೆಲ್ಲ ಹುಡುಕಿ ಅದನ್ನೆಲ್ಲ ನೋಡಿದ್ಲು. ಅವಳು ನೋಡಿದ್ರೆ ಅಷ್ಟರೊಳಗೆ ಈ ಥರ ಹಿಂಸೆ ಕೊಡ್ತಾರೆ ಅನ್ನೋದಕ್ಕಾಗಿ ಅವಳು ಅಷ್ಟೊತ್ತಿಗೆ ಸೂಸೈಡ್ ಮಾಡ್ಕೊಂಡವಳು. ಸ್ಪರ್ಧಾ ಜಗತ್ತನ್ನ ಎದುರಿಸಲು ಸರ್ವ ಸನ್ನದ್ಧವಾಗಿ ನಿಂತ ನಿಮ್ಮ ಮುದ್ದು ಮಗುವಿಗೊಂದು ಸುಂದರ ವಾತಾವರಣವಿರುವ ಶಾಲೆಯ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ಇದು ನಿಮಗಾಗಿ ಅದ್ಭುತವಾದ ಅವಕಾಶವೊಂದನ್ನ ನೀಡಿ ನಿಮ್ಮ ಮಗುವಿನ ಅಂತರಾಳದಲ್ಲಿ ಅಡಗಿರುವ ಸೂಕ್ತ ಪ್ರತಿಭೆಯನ್ನ ಅನಾವರಣಗೊಳಿಸಲು ಸಜ್ಜಾಗಿ ನಿಂತಿದೆ ಹಾಸನದ ಪ್ರತಿಷ್ಠಿತ CBSE ಸ್ಕೂಲ್ಗಳಲ್ಲಿ ಒಂದಾದ ಟೈಮ್ಸ್ ಗುರುಕುಲ CBSE ಸ್ಕೂಲ್. ಟೈಮ್ಸ್ ಗುರುಕುಲ CBSE ಶಾಲೆಯ ವಿಶೇಷತೆಗಳು: ಶಾಂತತೆಯ ನಿಸರ್ಗದ ಮಡಿಲಿನಲ್ಲಿ ಗುರುಕುಲ ಪದ್ಧತಿಯ ಜೊತೆಗೆ ಅತ್ಯದ್ಭುತವಾದ ತಾಂತ್ರಿಕ ಮತ್ತು ವೈಜ್ಞಾನಿಕ ನೆಲೆಗಟ್ಟಿನ ದೂರದೃಷ್ಟಿಯುತವಾದ ವಿದ್ಯಾಭ್ಯಾಸ, ಪೋಷಣೆಯ ಮತ್ತು ಸುರಕ್ಷಿತ ಪರಿಸರವನ್ನ ನಮ್ಮ ಟೈಮ್ಸ್ ಗುರುಕುಲ CBSE ಶಾಲೆಯು ಒದಗಿಸುತ್ತಾ ಇದ್ದು, ವಿದ್ಯಾರ್ಥಿಯನ್ನ ಸಮಾಜದ ಉತ್ತಮ ನಾಗರಿಕನನ್ನಾಗಿ ರೂಪಿಸುವ ಮೌಲ್ಯಯುತವಾದ ಶಿಕ್ಷಣ ಪದ್ಧತಿಯನ್ನ ಒಳಗೊಂಡಿದೆ. ಕಿಂಡರ್ಗಾರ್ಟನ್ ಮಕ್ಕಳಿಗೆ ಕೌಶಲ್ಯಯುತವಾದ ಸ್ಪೆಷಲೈಸ್ಡ್ ಪಠ್ಯದ ಜೊತೆ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಅಡ್ವಾನ್ಸ್ಡ್ ಲ್ಯಾಬ್ನ ವ್ಯವಸ್ಥೆ, ನುರಿತ CBSE ಪಠ್ಯಕ್ರಮದ ಅನುಭವಿ ಅಧ್ಯಾಪಕರ ಜೊತೆಗೆ ಅತ್ಯಾಧುನಿಕ ಸ್ಮಾರ್ಟ್ ಬೋರ್ಡ್ಗಳನ್ನು ಒಳಗೊಂಡಿರುವಂತಹ ತರಗತಿಗಳ ವ್ಯವಸ್ಥೆ, ಪರಿಣಿತರಿಂದ ಹ್ಯಾಂಡ್ ರೈಟಿಂಗ್ ತರಬೇತಿ, ವಿಶೇಷ ಪರಿಣಿತರಿಂದ 8ನೇ ತರಗತಿಯಿಂದಲೇ ಎಲ್ಲಾ ಮಕ್ಕಳಿಗೆ CET, NEET, JEE ಫೌಂಡೇಶನ್ ತರಗತಿಗಳು, GPS ಸೌಲಭ್ಯದೊಂದಿಗೆ ಉತ್ತಮ ಸಾರಿಗೆ ವ್ಯವಸ್ಥೆ, ಹಾರ್ಸ್ ರೈಡಿಂಗ್, ಸ್ಕೇಟಿಂಗ್, ಮ್ಯೂಸಿಕ್, ಕರಾಟೆ, ಡ್ಯಾನ್ಸ್, ರೋಬೋಟಿಕ್ ಕ್ಲಾಸಸ್, ಡ್ರಾಯಿಂಗ್, ಚೆಸ್ ಮುಂತಾದ ಕ್ರೀಡೆಗಳಿಗೆ ನುರಿತ ತರಬೇತಿದಾರರಿಂದ ತರಗತಿಗಳನ್ನು ನೀಡಲಾಗ್ತಾ ಇದೆ. ಕನ್ನಡ, ಇಂಗ್ಲಿಷ್, ಹಿಂದಿ ಇಂತಹ ಭಾಷಾವಾರು ಕಲಿಕಾ ಬೆಳವಣಿಗೆಗೆ ಹಲವಾರು ಹೊಸ ಮಾರ್ಗದರ್ಶಕ ವಿಧಾನಗಳನ್ನು ಅಳವಡಿಸಲಾಗಿದೆ. ಶಾಲಾಂಗಣದಲ್ಲಿಯೇ ಕ್ಯಾಂಟೀನ್ ಸೌಲಭ್ಯ, ಯಾವುದೇ ರೀತಿಯ ಡೊನೇಷನ್ ಇರೋದಿಲ್ಲ.
2025-26ನೇ ಸಾಲಿನ ದಾಖಲಾತಿ ಪೂರ್ವ ಪ್ರಾಥಮಿಕ ತರಗತಿಯಿಂದ 12ನೇ ತರಗತಿಯವರೆಗೆ ಪ್ರಾರಂಭವಾಗಿದೆ. ಈಗಲೇ ನಿಮ್ಮ ಮಗುವಿನ ನೋಂದಣಿ ಮಾಡಿಸಿ. ಮಗುವಿನ ಭವಿಷ್ಯಕ್ಕೊಂದು ಭದ್ರ ಬುನಾದಿಯನ್ನ ಟೈಮ್ಸ್ ಗುರುಕುಲದೊಂದಿಗೆ ಆರಂಭಿಸಿ. ಸಕಲೇಶಪುರದಲ್ಲಿ ಆಂಬ್ಯುಲೆನ್ಸ್ ಚಾಲಕರು ಜೀವ ರಕ್ಷಿಸುವ ಬದಲು ಮುಗ್ಧರ ಜೀವನದೊಂದಿಗೆ ಚೆಲ್ಲಾಟವಾಡುತ್ತಿದ್ದಾರೆ ಎಂದು ಪತ್ರಕರ್ತ ಅಲಿಲ್ ಅಕ್ಬರ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಸಕಲೇಶಪುರದ ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇಶ ಕಾಯುವ ಸೈನಿಕನಿಗೆ ನೀಡುವ ಗೌರವವನ್ನೇ ಜೀವ ಉಳಿಸುವ ಆಂಬ್ಯುಲೆನ್ಸ್ ಚಾಲಕರಿಗೂ ಕೊಡಬೇಕಾಗಿತ್ತು. ಆದರೆ ಕೆಲವರು ಜನರ ಜೀವ ರಕ್ಷಣೆ ಮಾಡುವ ಬದಲು ಭಕ್ಷಣೆ ಮಾಡುತ್ತಿದ್ದಾರೆ ಅಂತ ಬೇಸರವನ್ನು ವ್ಯಕ್ತಪಡಿಸಿದರು. ಸಕಲೇಶಪುರದಲ್ಲಿ ಅಪಘಾತ ಸಂಭವಿಸಿದರೆ ಕೆಲವು ಆಂಬ್ಯುಲೆನ್ಸ್ ಚಾಲಕರು ಅದನ್ನು ಹಬ್ಬದಂತೆ ಸಂಭ್ರಮಿಸಿ ಗಾಯಾಳು ಕುಟುಂಬದಿಂದ ಸಾಧ್ಯವಾದಷ್ಟು ಹಣವನ್ನು ತಮ್ಮ ಕಮಿಷನ್ ಆಸೆಗಾಗಿ ಖಾಸಗಿ ಆಸ್ಪತ್ರೆಗೆ ಸೇರಿಸುತ್ತಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ತಮ್ಮದೇ ಆದ ಜಾಲವನ್ನು ರಚಿಸಿಕೊಂಡಿರುವ ಈ ಚಾಲಕರು ಕುಟುಂಬದವರಲ್ಲಿ ಭಯವನ್ನ ಹುಟ್ಟಿಸಿ ತಮಗೆ ಕಮಿಷನ್ ದೊರೆಯುವ ಖಾಸಗಿ ಆಸ್ಪತ್ರೆಗೆ ಮಾತ್ರ ರೋಗಿಗಳನ್ನು ಸಾಗಿಸುತ್ತಿದ್ದಾರೆ ಅಂತ ಹೇಳಿದರು. ಇವತ್ತು ಪತ್ರಿಕಾಗೋಷ್ಠಿ ಮಾಡುವ ಉದ್ದೇಶ ಏನಂತಂದರೆ, ಸಕಲೇಶಪುರದ ಒಂದು ಗಂಭೀರ ವಿಷಯಗಳನ್ನು ಚರ್ಚೆ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಇವತ್ತು ಬಂದಿದ್ದೀನಿ. ನಾವು ಈ ದೇಶ ಕಾಯೋ ಸೈನಿಕನ ಎಷ್ಟು ನಂಬ್ತೀವೋ ಅದೇ ಥರ ಆಂಬುಲೆನ್ಸ್ ಡ್ರೈವರ್ಗಳನ್ನೂ ನಂಬ್ತೀವಿ. ಆಂಬುಲೆನ್ಸ್ ಏನಕ್ಕಂದರೆ ನಮಗೆ ಆಂಬುಲೆನ್ಸು ಎಷ್ಟು ಮುಖ್ಯನೋ ಅದೇ ಥರ ದೇಶ ಕಾಯೋ ಸೈನಿಕರು ಮಾಡಿರ್ತೀವಿ. ಇವತ್ತು ನಾನಿಲ್ಲಿ ಯಾವುದೇ ಮುಜುಗರ ಇಲ್ಲದೆ ಹೇಳ್ತೀನಿ, ಸಕಲೇಶಪುರದ ಏನು ಕೆಲವು ಆಯ್ದ ವ್ಯಕ್ತಿಗಳು ಆಂಬುಲೆನ್ಸನ್ನು ಹಿಡ್ಕೊಂಡು ಜೀವ ರಕ್ಷಕರು ಅಂತ ಏನು ಅಂದ್ಕೊಳಕ್ಕೆ ಹೊರಟಿದ್ದಾರೋ ಅವರು ಇವತ್ತು ಜನಗಳ ಜೀವ ಭಕ್ಷಕರಾಗಿದ್ದಾರೆ. ಇದು ಏನಕ್ಕೆ ಈ ರೀತಿ ಜೀವ ಭಕ್ಷಕರಾಗಿದ್ದಾರೆ ಅಂತ ಹೇಳ್ತೀನಿ ಅಂತಂದರೆ, ಇವರದೇ ಆದಂತಹ ಒಂದು ಥರದ ಒಂದು ಮಾಫಿಯಾ, ಒಂದು ಗ್ರೂಪನ್ನ ಮಾಡ್ಕೊಂಡಿದ್ದಾರೆ. ಸಕಲೇಶಪುರದ ಆಸ್ಪತ್ರೆ ಒಳಗಡೆ ಸಾಮಾನ್ಯ ಒಬ್ಬ ಸಣ್ಣ ಗಾಯಕ್ಕಾಗಿ ಹೋದ್ರೂ ಅವನನ್ನ ಅಲ್ಲಿಂದ ರಣಹದ್ದುಗಳ ರೀತಿಯಲ್ಲಿ ಎತ್ತಾಕೊಂಡು ಹೋಗ್ತಾರೆ. ಅದು ಒಂದಂತಲ್ಲ, ಆಗಂಗವನು ಅಕಸ್ಮಾತ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆಗಿಬಿಟ್ಟು ಒಂದು 5-6 ಜನಕ್ಕೇನಾದ್ರೂ ಆದರೆ ಅವನ ವಿಂಗಲ್ಲಿರುವಂತಹ ಆಂಬುಲೆನ್ಸ್ಗಳೇ ಅಲ್ಲಿಗೆ ಹೋಗ್ಬೇಕು, ಬೇರೆ ಯಾರಿಗೂ ಅವನು ಹೇಳೋದಿಲ್ಲ. ಇಂಥದ್ರಲ್ಲಿ ಇಲ್ಲಿ ಇವರು ಇವತ್ತೇನು ಮಾಡ್ತಿದ್ದಾರೆ ಅಂದರೆ, ಜನಗಳ ಜೀವ ರಕ್ಷಕರು ಅಂತನ್ನಂಥ ಈ ಆಂಬುಲೆನ್ಸ್ ಕೆಲವು ವ್ಯಕ್ತಿಗಳು, ಉದಾಹರಣೆಗೆ ನಾನು ಸಣ್ಣದಾಗಿ ಹೇಳ್ತೀನಿ, ಕಳೆದ 2 ವರ್ಷದ ಹಿಂದುಗಡೆ ಮೂಡಿಗೆರೆ ಭಾಗದ ಒಬ್ಬರು ಫ್ಯಾಮಿಲಿ ಸಕಲೇಶಪುರದಲ್ಲಿ ನೆಲೆ ನಿಲ್ತಿತ್ತು. ಅವರ ತಂದೆ, ಅವರು ಗಂಡ ಹೆಂಡತಿ ಮಗಳು, ತಾಯಿಯಾದವಳು ಎಲ್ಲೋ ಶಿಕ್ಷಕಿ ಆಗ್ಬಿಟ್ಟು ಕೆಲಸ ಮಾಡ್ತಿದ್ದಾಳೆ, ಮನೆಯಲ್ಲಿ ಮಗಳೊಬ್ಳಿದ್ದಾಳೆ. ಅವಳ ತಂದೆ ಏನೋ ಕಾಯಿಲೆ ಬಂದ್ಬಿಟ್ಟು ರಾತ್ರಿ ಸತ್ತೋಗ್ತೇನೆ, ಅಲ್ಲಿಗೊಂದು ಆಂಬುಲೆನ್ಸ್ ಬರುತ್ತೆ. ಆ ಆಂಬುಲೆನ್ಸ್ ಬಂದುಬಿಟ್ಟು ಅಲ್ಲಿ ನಿಂತ್ಬಿಟ್ಟು ನಾನು ಕೇಳ್ತೀನಿ ಏನಾಗಿದೆಯಪ್ಪ ಇಲ್ಲಿ ಅಂತ ಕೇಳಿದಾಗ ಆ ಆಂಬುಲೆನ್ಸ್ ಅನ್ನು ಹೇಳ್ತಾನೆ, ನನ್ನ ಹತ್ರ ಯಾರೋ ಹೋಗಿದ್ದಾರೆ, ತುಂಬಾ ದಿವಸ ಆಯ್ತು ನನಗೆ ಬೋಣಿ ಆಗಿದ್ದೇನೆ, ಇವತ್ತು ಬೋಣಿ ಆಗಿದೆ ಅಂತಾನೆ. ಅಂದ್ರೆ ಇವರ ಮನಸ್ಸಿನ ಇದ್ರ ಒಳಗಡೆ ಮಾನವೀಯತೆ ಅನ್ನೋದೇ ಇಲ್ಲ, ಮಾನವೀಯತೆ ಸತ್ತೋಗಿದೆ ಇವ್ರ ಹತ್ರ. ಇವ್ರಿಗೆ ಹೇಗೆ ಅಂತಂದ್ರೆ, ಯಾರಾದ್ರೂ ಕಾಯಿಲೆ ಬಿದ್ದರೆ, ಯಾರಾದ್ರೂ ಆಕ್ಸಿಡೆಂಟ್ ಆದ್ರೆ, ಇನ್ನೊಂದಾದ್ರೆ ಇವರಿಗೆ ಅದು ಹಬ್ಬ, ಅವತ್ತು ಮಾರಿ ಹಬ್ಬ ಇದ್ದಂಗೆ ಇವರಿಗೆ. ಇವರು ಇಲ್ಲಿಂದ ಎಲ್ಲರನ್ನ ಕರ್ಕೊಂಡು ಹೋಗ್ತಾರೆ ಹಾಸನಕ್ಕೆ. ನಾವು ಇನ್ನೊಂದು ಉದಾಹರಣೆ ಹೇಳ್ತೀನಿ, ಕಳೆದ 2-3 ತಿಂಗಳ ಹಿಂದ್ಗಡೆ ಕುಡುಗರಹಳ್ಳಿಯಲ್ಲಿ ಸ್ಕೂಟ್ರಲ್ಲಿ ಹೋಗ್ತಿರ್ಬೇಕಾದ್ರೆ ತಾಯಿನೂ ಮತ್ತೆ ಮಗನು ಬಿದ್ದೋಗಿರುತ್ತೆ. ತಾಯಿಗೆ ಕಾಲಿಗೆ ಏಟಾಗಿರುತ್ತೆ. ಆ ಏಟಾದಾಗ ಸಕಲೇಶಪುರದ ಆಸ್ಪತ್ರೆಗೆ ಬರ್ತಾರೆ. ನಮ್ಮ ಸಕಲೇಶಪುರದಲ್ಲಿ ಅತಿ ಫೇಮಸ್ ಆಗಿದ್ದಾರೆ ಕಿನಿ ಡಾಕ್ಟರ್ ಅಂತ, ರತ್ನಾಕರ್ ಕಿನಿ ಅಂತ ಡಾಕ್ಟರ್. ಅವತ್ತು ಅವರು ರಜೆ ಹಾಕಿದ್ರು. ರಜೆ ಹಾಕಿದಾಗ ನೋಡ್ಲಿಕ್ಕೆ ಏನಂತ ದೊಡ್ಡ ಗಾಯನೇ ಆಗ್ತಿರ್ಲಿಲ್ಲ, ಗಾಯ ಕಂಡನ್ನು ಕಾಣ್ತಿರ್ಲಿಲ್ಲ. ಕಿನಿ ಡಾಕ್ಟರ್ ಆಗಿದ್ರೆ ಅದನ್ನ ಇಲ್ಲೇ ಮುಗಿಸ್ಬಿಟ್ಟು ಕಳ್ಸೋರೇನೋ. ಆದರೆ ಅಲ್ಲಿ ಬಂದಂತ ಆಂಬುಲೆನ್ಸ್ ಡ್ರೈವರು ಅವ್ರನ್ನ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗ್ಬೇಕಾದ್ರೆ ಖುದ್ದು ನಾನು ಒತ್ತಿ ಹೇಳಿರ್ತೀನಿ, ನೀನು ಅವನನ್ನ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗು ಅಂತ. ನಾನು ಅವನನ್ನ ಒತ್ತಿ 4-5 ಸಾರಿ ಹೇಳ್ತೀನಿ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗು ಅಂತ ಅಂದ್ರೂ ಇವ್ರು ಕರ್ಕೊಂಡು ಹೋಗೋದಿಲ್ಲ, ಯಾವುದೋ ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗ್ಬಿಟ್ಟು ಕಾಲನ್ನ ಸರ್ಜರಿ ಮಾಡಿಸ್ತಾರೆ. ಯಾವುದನ್ನ POP ಹಾಕಿಬಿಟ್ಟು ಸರಿಯಾಗುವಂತ ಒಂದು ಇದಿತ್ತು, ಅದಕ್ಕೆ ಇವರು ಅಲ್ಲ ಹೋಗ್ತಾ ಹೇಳ್ತಾರೆ. ಗಾಡಿಯಲ್ಲಿ ಕೂತ್ಕೊಂಡು ಗಾಯ ಆಗಿರುತ್ತೆ ಆ ಕುಟುಂಬಕ್ಕೆ, ನನ್ನ ತಾಯಿ, ನನ್ನ ಸಹೋದರ. ಪತ್ರಿಕಾಗೋಷ್ಠಿಯಲ್ಲಿ ಪತ್ರಕರ್ತರಾದ ನವೀನ್, ಸದಾ, ಪ್ರವೀಣ್ ಇತರರು ಉಪಸ್ಥಿತರಿದ್ದರು. ಹಾಸನದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಅಂಗವಾಗಿ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮೆರವಣಿಗೆಗೆ ಚಾಲನೆ ನೀಡಿದರು.
ನಂತರ ಮಾಧ್ಯಮದೊಂದಿಗೆ ಮಾತನಾಡಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ರಥಕ್ಕೆ ಚಾಲನೆ ಕೊಡಲಾಗಿದ್ದು ಸಮಾಜದ ಎಲ್ಲ ಬಂಧು ವರ್ಗದವರಿಗೆ ಜಯಂತಿಯ ಶುಭವಾಗಲಿ. ಜಗದ್ಗುರುಗಳ ಏನೇನು ಉಪದೇಶಗಳಿವೆ ನಾವೆಲ್ಲರೂ ಪಾಲಿಸುವಂತಾಗಲಿ ಅಂತ ಹೇಳಿದ್ರು. ನಾವೆಲ್ಲರೂ ಒಂದೇ, ಶಾಂತಿ ಸೌಹಾರ್ದತೆ ಪಟ್ಟಿಸಬೇಕು, ಜಗದ್ಗುರುಗಳು ಎಲ್ಲರಿಗೂ ಅರಿವನ್ನ ಉಂಟು ಮಾಡಲಿ ಅಂತ ಶುಭ ಹಾರೈಸಿದ್ರು. ರಥಕ್ಕೆ ನಾವು ಇವಾಗ ಚಾಲನೆ ಕೊಟ್ಟಿದ್ದೀವಿ. ಸೊ ಎಲ್ಲರಿಗೂ ಸಮಾಜದ ಎಲ್ಲ ಬಂಧು ವರ್ಗಕ್ಕೆ ಶುಭವಾಗಲಿ. ಜಗದ್ಗುರುಗಳ ಏನೇನು ಉಪದೇಶಗಳಿದೆ ಅದನ್ನು ನಾವೆಲ್ಲರೂ ಪಾಲಿಸುವಂತಾಗಲಿ. ಈಗಾಗಲೇ ಹೇಳಿದ್ರು. ಈ ಸಂದರ್ಭದಲ್ಲಿ ಎಸಳೂರು ತೆಂಕಲಗೂಡು ಮಠಾಧೀಶರಾದ ಶ್ರೀ ಚನ್ನಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿ, ತಣ್ಣೀರುಹಳ್ಳ ಮಠದ ವಿಜಯಕುಮಾರ ಸ್ವಾಮೀಜಿ, ದೊಡ್ಡ ಗದವನಹಳ್ಳಿಯ ವೇಡಿಎ ದೇವರಾಜ ಶಾಸ್ತ್ರಿ, ಕರ್ನಾಟಕ ರಾಜ್ಯ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಬಿಪಿ ಕೃಷ್ಣೇಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಚನ್ನರಾಯಪಟ್ಟಣದ ಮುಖ್ಯ ರಸ್ತೆಗಳ ಮರುಡಾಂಬರೀಕರಣಕ್ಕೆ ಚಾಲನೆ ನೀಡಿದ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಎನ್ ಬಾಲಕೃಷ್ಣ ಅವರು ಮಾತನಾಡಿ, ಪಟ್ಟಣದ ಮಕಾನ್ ಸರ್ಕಲ್ನಿಂದ ಹೇಮಾವತಿ ಚಾನಲ್ ರವರೆಗೆ ರಸ್ತೆಯ ಡಾಂಬರೀಕರಣಕ್ಕೆ ಚಾಲನೆಯನ್ನು ನೀಡಲಾಗಿದೆ ಅಂತ ಹೇಳಿದರು. ಇದೇ ಸಂದರ್ಭದಲ್ಲಿ ಶಾಸಕರಾದ ಸಿಎನ್ ಬಾಲಕೃಷ್ಣ, ಪುರಸಭೆ ಅಧ್ಯಕ್ಷ ಮೋಹನ್, ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಸುರೇಶ್, ಎಂಜಿನಿಯರ್ ರುಕ್ಮಿಣಿ, ಗುತ್ತಿಗೆದಾರ ರಾಯೇಗೌಡ ಸೇರಿದಂತೆ ಇತರರು ಹಾಜರಿದ್ದರು. ಕಾಡಿನಲ್ಲಿದ್ದ ಆನೆಗಳು ಗ್ರಾಮಾಂತರ ಹಾಗೂ ಹೋಬಳಿಗೆ ಬಂದು ಈಗ ಬೇಲೂರು ಪಟ್ಟಣಕ್ಕೂ ಲಗ್ಗೆ ಇಡುತ್ತಿವೆ ಎಂದು ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೇಲೂರಿನಲ್ಲಿ ಮಲೆನಾಡು, ಅರೆಮಲೆನಾಡು ಮತ್ತು ಬಯಲುಸೀಮೆ ಹೊಂದಿರುವ ಬೇಲೂರು ತಾಲೂಕಿನಲ್ಲಿ ಆನೆಗಳಿಗೆ ಆಹಾರ ಸಿಗುತ್ತಿರುವುದರಿಂದ ಅವುಗಳು ಚಿಕ್ಕಮಗಳೂರು, ಮೂಡಿಗೆರೆ ಮತ್ತು ಸಕಲೇಶಪುರಕ್ಕೆ ಹೋಗುವುದು ಕಡಿಮೆಯಾಗಿದೆ. ರಾಜ್ಯದಲ್ಲೇ ಹೆಚ್ಚು ಆನೆಗಳ ತಾಣವಾಗುತ್ತಿರುವ ಬೇಲೂರಿನಲ್ಲಿ ಆನೆಗಳ ಸಮಸ್ಯೆ ಶಾಶ್ವತ ಪರಿಹಾರವಿಲ್ಲದೆ ಮುಂದುವರೆದಿದೆ. ಗ್ರಾಮಸ್ಥರು ಮತ್ತು ಜನಪ್ರತಿನಿಧಿಗಳ ಹೋರಾಟವು ವಿಫಲವಾಗಿದ್ದು ಸರ್ಕಾರದ ಪರಿಹಾರ ಪ್ರಾಣಹಾನಿಗೆ ಮಾತ್ರ ಸೀಮಿತವಾಗಿದೆ. ಬೆಳೆನಾಶ, ಆಸ್ತಿಯ ಹಾನಿ ಮತ್ತು ಪ್ರಾಣಾಪಾಯದ ಭೀತಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತದೆ. ಇತ್ತೀಚೆಗೆ ಮಧ್ಯರಾತ್ರಿ ಬೇಲೂರು ಸಕಲೇಶಪುರ ರಸ್ತೆಯಲ್ಲಿ ಕಾಡಾನೆಯೊಂದು ನಿರ್ಭೀತಿಯಾಗಿ ನಡೆದು ಹೋಗಿದ್ದು ಈ ದೃಶ್ಯ ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೋಬಳಿ ಮಟ್ಟದ ಆನೆಗಳು ಪಟ್ಟಣಕ್ಕೆ ಬಂದಿರುವುದರಿಂದ ಜನತೆ ಭಯಭೀತರಾಗಿದ್ದು ಅರಣ್ಯ ಇಲಾಖೆ ಶಾಶ್ವತ ಪರಿಹಾರ ನೀಡಬೇಕು ಅಂತ ಮನವಿ ಮಾಡಿದ್ರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಆಚರಣೆ, ಮಹಾಪುರುಷರ ಆದರ್ಶ ಪಾಲಿಸೋಕೆ ತೆಂಕಲಗೂಡು ಸ್ವಾಮೀಜಿ ಕರೆ. ಮಹಿಳೆಯಿಂದ ಮಾತ್ರ ಉಜ್ವಲ ಸಮಾಜ ಸಾಧ್ಯ, ನ್ಯಾಯಾಧೀಶೆ ಹೇಮಾವತಿ ಅಭಿಮತ. ಜಿಲ್ಲಾ ಪಂಚಾಯತ್ ನೌಕರರಿಗೆ ಸಂಬಳ ಇಲ್ಲ, ವಾಹನಗಳಿಗೆ ಡೀಸೆಲ್ ಇಲ್ಲ, ಶಾಸಕ ಎಚ್ ಡಿ ರೇವಣ್ಣ ಆರೋಪ.